ಸುರಕ್ಷಾ ಏನ್ ಚಿಕ್ಕಿ? ಡೈಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತೀನಿ. ಚಿಕ್ಕಿ ಡೈಲಿ ಮಾಡ್ತಿದ್ದೀನಿ. ಚಿಕ್ಕ ವಯಸ್ಸಿಂದ ಇವಾಗ ಬಂದ್ರೆ ಎಷ್ಟೇ ಬಿಸಿ ಇದ್ರು ಎಷ್ಟೇ ಸ್ಕೂಲ್ ಇದ್ರು ದಿನ ಮಾಡ್ತಿದ್ದೀನಿ. ಜನ ನಿಜ ಚಿಕ್ಕಿ. ಸರಿ, ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾ ಇದ್ದಲ್ಲ, ಇದರಿಂದ ನಿಮ್ಗೆ ಹಿಂಗ ಅನಿಸ್ತದೆ? ಚೆನ್ನಾಗ್ ಅನ್ನಿಸ್ತಿದೆ ಚಿಕ್ಕಿ. ಚೆನ್ನಾಗಿ ಅನಿಸ್ತೆ ಅಂದ್ರೆ ಹೀಗೆ ಅಂದ್ರೆ ಸಾಫ್ಟ್ ಆಗಿ ಅನ್ನಿಸ್ತಿದೆ, ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಮತ್ತೆ ಎಲ್ಲಾದ್ರೂ ಹೊರಗೆ ಹೋಗಿ ಆಟ ಆಡ್ಕೊಂಡ್ ಬಂದ್ರೆ ಮೈ ಕೈ ಎಲ್ಲ ನೋವಾಗುತ್ತಲ್ವಾ, ಅವಾಗ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ ತಕ್ಷಣ ಕಡಿಮೆ. ಚಿಕ್ಕಿ, ನೀವ್ ಯಾವಾಗ್ಲೂ ನನ್ ಶ್ಲೋಕ ಹೇಳ್ತಿರ್ತೀರ ಅಲ್ವಾ, ಅಂದ್ರೆ ಅಭ್ಯಂಗ ಮಾಡೋದ್ರಿಂದ ಏನೇನ್ ಬೆನಿಫಿಟ್ಸ್ ಇರುತ್ತಂತ. ಅದೇನೋ ಹಿಂಗ್ ಬರುತ್ತಲ್ವಾ, ಅಭ್ಯಂಗಂ ಆಚರೇತ್ ನಿತ್ಯಂ ಅಂತ, ಅದೊಂದ್ ಸ್ವಲ್ಪ ಹೇಳ್ತೀರಾ? ಅಭ್ಯಂಗಂ ಆಚರೇತ್ ನಿತ್ಯಂ ಸ ಜರಾಶ್ರಮವಾತಃ ದೃಷ್ಟಿ ಪ್ರಸಾದ ಪುಷ್ಟ್ಯಾಯು ಸ್ವಪ್ನ ಸುತ್ವತ್ವಧಾರ್ಯಕೃತ್. ಅಂದ್ರೆ ಡೈಲಿ ಅಭ್ಯಂಗ ಮಾಡ್ಬೇಕು ಅಂತ. ಅಭ್ಯಂಗಂ ಆಚರೇತ್ ನಿತ್ಯಂ ಅಂದ್ರೆ ನೆಕ್ಸ್ಟ್ ಇದು ಅಭ್ಯಂಗ ಡೈಲಿ ಮಾಡೋದ್ರಿಂದ ಏನ್ ಉಪಯೋಗ? ಸ ಜರಾ ಶ್ರಮವಾತಃ. ಜರ ಅಂತ ಹೇಳಿದ್ರೆ ನಮ್ಗೆ ಈಗ 30 ಇಯರ್ಸ್ ಆದಾಗ, 40 ಇಯರ್ಸ್ ಆದಾಗ, 60 ಇಯರ್ಸ್ ಆದಾಗ ನಮ್ದು ಸ್ಕಿನ್ ಅಲ್ಲಿ ಸ್ಕಿನ್ ಟೋನ್ ಲೂಸ್ ಆಗ್ತಾ ಬರ್ತಾ ಇರತ್ತೆ, ಅಥವಾ ಸ್ಕಿನ್ ಟೋನ್ ಕಳ್ಕೊಳ್ಳುತ್ತೆ, ಏಜ್ ಆಗಿದೆ ಅಂತ ಗೊತ್ತಾಗತ್ತೆ ಅಲ್ವಾ. ಸೊ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಅದಾಗಲ್ಲ, ನಾವು ಯಾವಾಗ್ಲೂ ಹೆಂಗಾಗಿನೇ ಕಾಣ್ತೀವಿ. ಮತ್ತೆ ನೆಕ್ಸ್ಟ್ ಶ್ರಮ. ಶ್ರಮ ಅಂತ ಹೇಳಿದ್ರೆ ನಾವ್ ಎಲ್ಲೋ ಓಡಾಡ್ತೀವಿ, ಮಾಡ್ತೀವಿ, ಏನೆಲ್ಲೋ ಹರಸಾಹಸ ಮಾಡ್ತೀವಿ, ತುಂಬಾ ದೂರ ಟ್ರಾವೆಲ್ ಮಾಡ್ತೀವಿ, ಎಷ್ಟೆಲ್ಲ ಮಾಡಿದ್ರು ನಮ್ಗೆ ಬೇಗ ಸುಸ್ತಾಗಲ್ಲ. ನೆಕ್ಸ್ಟ್ ವಾತಃ. ವಾತಃ ಅಂದ್ರೆ ಯಾವುದೇ ತರದ್ದು ವಾತವ್ಯಾಧಿಗಳು ಬರಲ್ಲ. ವಾತವ್ಯಾಧಿಗಳಂದೇನು? ಈ ಜಾಯಿಂಟ್ ಪೇನ್ಸ್, ಮಂಡಿ ನೋವು ಬರೋದು, ಒಂದ್ ಸೈಡ್ ಸೆಳೆಯೋದು, ಇದೆಲ್ಲ ಯಾವ್ದು ಬರಲ್ಲ ನಮ್ಗೆ, ಆಯ್ತಾ. ನೆಕ್ಸ್ಟ್ ಏನ್ ಹೇಳ್ತಾರೆ ಗೊತ್ತಾ? ದೃಷ್ಟಿ ಪ್ರಸಾದ. ಕಣ್ಣಿಗೆ ಒಳ್ಳೇದು. ಸೊ ನಾವು ಡೈಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಮ್ದು ವಿಷನ್ ಕ್ಲಿಯರ್ ಆಗತ್ತೆ. ಪುಷ್ಟಿಯಾಯು ಅಂದ್ರೆ, ಪುಷ್ಟಿ ಅಂದ್ರೇನು? ನರಿಶ್ಮೆಂಟ್. ನೀವ್ ತಿಂದಿರೋ ಆಹಾರ ಎಲ್ಲ ಎಲ್ಲೆಲ್ಲಿ ರೀಚ್ ಆಗ್ಬೇಕು, ಎಷ್ಟ್ ರೀಚ್ ಆಗ್ಬೇಕು, ಹೆಂಗ್ ರೀಚ್ ಆಗ್ಬೇಕು, ಎಲ್ಲದಕ್ಕೂ ಹೆಲ್ಪ್ ಮಾಡತ್ತೆ ಈ ಅಭ್ಯಂಗ. ಸೊ ಅಭ್ಯಂಗ ಮಾಡೋದ್ರಿಂದ ನೀವು ತಿಂದಿರೋ ಆಹಾರ ಎಲ್ಲಾ ಕಡೆಗೂ ಕರೆಕ್ಟ್ ಆಗಿ ರೀಚ್ ಆಗಿ ನಿಮಗೆ ಕರೆಕ್ಟ್ ನರಿಶ್ಮೆಂಟ್ ಕೊಡುತ್ತೆ. ನೆಕ್ಸ್ಟ್ ಸ್ವಪ್ನ. ಸ್ವಪ್ನ ಅಂತ ಹೇಳಿದ್ರೆ, ಅಪ್ಪ ನಂಗೆ ನಿದ್ದೆನೆ ಬರ್ಲಿಲ್ಲಪ್ಪ, ಯಾಕೋ ಇವತ್ತು ಟೆನ್ಷನ್ ಆಯ್ತು, ನಿದ್ದೆ ಬರ್ಲಿಲ್ಲ, ಅಥವಾ ನಿದ್ದೆ ಯಾಕೆ ಬರ್ಲಿಲ್ಲ ಅಂತಾನೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಎಣ್ಣೆ ಹಚ್ಚಿ ಸ್ನಾನ ಡೈಲಿ ಮಾಡ್ತಾ ಇದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಮತ್ ಹಗ್ಲು ನಿದ್ದೆ ಅಲ್ಲ, ರಾತ್ರಿ ಅಷ್ಟೇ ಒಳ್ಳೆ ನಿದ್ದೆ ಬರುತ್ತೆ. ಹಗ್ಲು ನಿದ್ದೆ ಮಾಡ್ಬಾರ್ದು, ಗೊತ್ತಿದೆ ತಾನೆ. ನೆಕ್ಸ್ಟ್ ಸೂತ್ವಕ್. ಸೂತ್ವಕ್ ಅಂದ್ರೆ ಯಾರೇ ಹೇಳಿಯಲ್ಲ, ಸ್ಕಿನ್ ನಮ್ದು ಸಾಫ್ಟ್ ಆಗಿರುತ್ತೆ ಸ್ಕಿನ್ ಅಂತ ಹೇಳಿ, ಅದ್ರ ಜೊತೆ ಗ್ಲೋನು ಬರುತ್ತೆ. ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಸಾಫ್ಟ್ ಸ್ಕಿನ್ ಮತ್ತೆ ಗ್ಲೋ ಸ್ಕಿನ್ ಕೂಡ ಬರುತ್ತೆ. ಲಾಸ್ಟ್ ಒಂದಿದೆ, ಏನ್ ಹೇಳು? ದಾರ್ಢ್ಯಕೃತ್. ದಾರ್ಢ್ಯಕೃತ್ ಅಂದ್ರೆ ನೀನು ಸ್ಟ್ರಾಂಗ್ ಆಗ್ತೀಯ. ಸೊ ಒಂದೇ ಯಾವ್ದೇ ಎನಿಮಿ ಬಂದ್ರು ಅವ್ರನ್ನ ಕಚ್ ಅಂತ ಹೊಡೆದಾಕ್ಬಿಡುತ್ತೆ, ಅಷ್ಟು ಸ್ಟ್ರಾಂಗ್ ಆಗ್ತೀಯ. ನೋಡಿ, ಇಷ್ಟೆಲ್ಲ ಬೆನಿಫಿಟ್ ಇದೆ ಅಭ್ಯಂಗ ಮಾಡೋದ್ರಿಂದ. ಈಗ ಗೊತ್ತಾಯ್ತಾ ಇನ್ನೇನೇನ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ? ಅದಕ್ಕೆ ಚಿಕ್ಕಿ ನಾನು ಡೈಲಿ ಅಭ್ಯಂಗ ಮಾಡ್ತೀನಿ. ನೀವು ನಂತರನ ಅಭ್ಯಂಗ ಮಾಡಿ ನಂತರನೇ ಸ್ಟ್ರಾಂಗ್ ಆಗಿ.